ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಹಿಡಿಯೋನ ಶುರು ಮಾಡೋಣಂತ. ಇಲ್ಲಿ ನೋಡ್ರಿ, ಅಂಗಳಿಗೆ ನೀರು ಹೊಡ್ಯಾಕತ್ತಿದ. ಲೈಟ್ ಬಂದೀವು, ಮೋಟ್ರ್ ಬಿ ಚಾಲು ಆಗ್ಯದತ್ ಹೇಳಿ ಅಂಗಳಿಗೆ ನೀರು ಹೊಡ್ಯಾಕತ್ತಿದ್ ನೋಡ್ರಿ. ಬಿಸಿಲಂತರೂ ಚಂದ ಬಿಸಿಲು ಬಿದ್ದದ್ರಿ. ಮಳೆಗಾಲದಿಂದಾಗ ಈ ಥರ ಬಿಸಿಲು ಬೀಳೋಗುತ್ತದ. ಮಳೆ ಅಂತರೂ ಬರೋಕ್ಕೆ ಚಾನ್ಸೇ ಇಲ್ಲ ನೋಡ್ರಿ. ಆ ಥರ ಐತಿ ವಾತಾವರಣ. ಅದಕ್ಕೆ ಎಲ್ಲ ಅಂಗಳಿಗೆ ನೀರು ಹೊಡೆದು ರಂಗೋಲಿ ಹಾಕ್ಬೇಕಂತ ಹೇಳಿ ನೀರು ಹೊಡ್ಯಾಕತ್ತಿದ್ ನೋಡ್ರಿ. ಚಿನ್ನು ಸಂಜೆ ಮಾಡಿದ ಅಭ್ಯಾಸನ ಇಟ್ಕೊಂಡು ಕೂತಾಳ. ಮುಂಜಾನೆ ಅದು ಬರ್ಲಿಕ್ಕತ್ತಾಳ. ಮತ್ತು ಒಂದು ಸ್ವಲ್ಪ ಲೇಟ್ ಆಗಿತ್ತು ರೀ ನನಗೆ. 8 ಗಂಟೆ ಆಗಿತ್ತು. ಯಾಕಂದ್ರೆ ಭಾಂಡೆ ಕಸ ಎಲ್ಲ ಮಾಡಿ ಜಳಕ ಮಾಡಿ ನೀರು ಹೊಡ್ಯಾಕತ್ತಿದ್ ನೋಡ್ರಿ. ನಾ ಲೈಟ್ ಬಂದೀವು, ಅದಕ್ಕೆ ನೀರು ಹೊಡೆದು ರಂಗೋಲಿ ಮೈ ತಗೊಂಡು ಹಾಕ್ಬೇಕಂತ ಹೇಳಿ ಮೈ ತಕ್ಕೊಂಡು ಹಾಕಾಕತ್ತೀನಿ ನೋಡ್ರಿ. ಇವತ್ತು ತಲೆ ಶಾಂಪೂ ಹಾಕಿ ತಲೆ ಸ್ನಾನ ಮಾಡೀನಿ ರೀ. ತಲೆ ಭಾಳ ಹೊಲಸಾಗಿತ್ತು. ಗಾಳಿ ಸಂಬಂಧ ಗಾಳಿಗೆಲ್ಲ ದುಮ್ಮ ಧೂಳ ಅಷ್ಟು ತಲೆಗೆ ಬರ್ತದೆ ನೋಡ್ರಿ. ಅದಕ್ಕೆ ಇಲ್ಲಿ ಇಲ್ಲಿ ಪಾಟಿಗಲ್ಲಿ ಭೀ ಒಂದು ಸ್ವಲ್ಪ ನೀರು ಹೊಡೆದು ಹುಡುಗದಿಲ್ಲಿ ಒತ್ತದ ರೀ. ಅವು ಲಗೂಟನೆ ಹೋಗಂಗಿಲ್ಲ, ಆರಲ್ಲ. ಅದಕ್ಕೆ ಈಗ ರಂಗೋಳಿ ಮೇಗೆಲ್ಲ ಬರ್ತಾವತ್ತು ಹೇಳಿ ಎಲ್ಲ ಅವಕ್ಕೆ ಒತ್ತಿ ಬಿಟ್ಟು ನೋಡ್ರಿ. ಒತ್ತಿ ಇಲ್ಲಿ ರಂಗೋಳಿ ಹಾಕ್ಲತ್ತೀನಿ ನೋಡ್ರಿ. ಸಿಂಪಲ್ಲಾಗಿ ಒಂದು ಹೂವು ತೆಗ್ದೀನಿ. ಇವತ್ತು ನಿನ್ನೆ ಚಿನ್ನು ಹಾಕಿವಳು, ಇವತ್ತು ಹಾಕಿಲ್ರಿ ಆಕಿ. ಅದಕ್ಕೆ ನಾನೇ ಹಾಕಬೇಕು. ಹಾಕಿ ಮುಂದಿನ ಕೆಲಸ ಮಾಡ್ಕೋಬೇಕು ಪಟ ಅಂಥೇಳಿ. ಅದ್ರಾಗ ನಾಳೆ ಹುಣ್ಣಿಮೆ ಐತ್ರಿ. ಹುಣ್ಣಿಮೆ ಸಂಬಂಧ ಮನೆ ಕ್ಲೀನ್ ಮಾಡಬೇಕು. ಆಯ್ತಾ, ದೇವ್ರು ಇವತ್ತೇ ತಿಕ್ಕಿ ಪೂಜೆ ಮಾಡ್ದೇವಲ್ರಿ. ನಾಳೆ ಒಣ ದೇವ್ರ ಪೂಜೆ ಮಾಡಕ್ಕೆ ಬರ್ತದೆ, ಈಜಿ ಆಗ್ತದೆ ಅಂತ ಹೇಳಿ ಇವತ್ತೇ ದೇವ್ರು ತಿಕ್ಕಿ ಪೂಜೆ ಮಾಡಿ ನೋಡ್ರಿ. ಇಲ್ಲೆಲ್ಲ ಅಂಗಳಾಗ ಇನ್ನ ಕಟಕ್ ಜಾಸ್ತಿ ಅದಲ್ಲಿ ಸಾರಿಸ್ಲಿಕ್ಕೆ ಅದು ಬರಂಗಿಲ್ಲ ರೀ. ಅದಕ್ಕಾಗಿ ಇಲ್ಲೇ ಪರ್ಶಿ ಮ್ಯಾಗ ಹಾಕ್ಲತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ರಂಗೋಳಿ ಹಾಕೋದಾಯ್ತು. ಸೋನು ಒಂದು ಸ್ವಲ್ಪ ವಿಡಿಯೋ ಮಾಡಾಕತ್ತಿದ. ಈಗ ನಾ ಚಂದ ತೋರಿಸ್ಬೇಕಂತ ಹೇಳಿ ನಾ ಈ ಕಡ್ದು ಸೈಡ್ದು ಒಂದು ಸ್ವಲ್ಪ ವಿಡಿಯೋ ಮಾಡ್ಬೇಕು ನೋಡ್ರಿ. ಮಾಡಿ ಹಾಗೇನೆ ಇಲ್ಲಿ ಹೊಸ್ತಲ್ ಪೂಜೆ ಮಾಡ್ಬೇಕಂತ ಹೇಳಿ ಇಲ್ಲಿ ಹೊಸ್ತಲ ತೊಳ್ಯಾಕತ್ತೀನಿ ನೋಡ್ರಿ. ನಾ ದೇವ್ರ ಪೂಜೆ ಮಾಡ್ದಂದ್ರೆ ಹೊಸ್ತಲ್ ಪೂಜೆ, ದೇವ್ರ ಪೂಜೆ ಎಲ್ಲನೇ ಮಾಡ್ತೀನಿ ನೋಡ್ರಿ. ಮುಂಜಾನೆ ಅದು ಸಿಕ್ಕಾಪಟ್ಟಿ ಕೆಲ್ಸಗಳು ಇರ್ತಾವ್ರಿ. ಚಿನ್ನು ಬೈಕ್ ಸಾಲಿಗೆ ಹೋಗಕ್ಕಿರ್ತಾಳ. ಭಾಳ ಅಂದ್ರೆ ಭಾಳ ಅವಸರ ಆಗ್ತದೆ ನೋಡ್ರಿ. ಇಲ್ಲಿ ಪೂಜೆ ಮಾಡ್ಲಾಗತ್ತಿದ. ಕಡೆ ಯಜಮಾನ್ರು ಹಂಗೆ ಜಳಕ ಮಾಡಿ ಬಂದವ್ರಿ. ಅವರು ಏನ್ರೆ ಊಟಕ್ಕೆ ಕೊಡು ಅಲ್ಲಗತ್ತಿರು. ಅವ್ರಿಗೆ ಭೀ ಬಾನ್ ಇತ್ತು ಸಂಜೆ ಮಾಡಿದ. ಒಂದು ಸ್ವಲ್ಪ ಪಾಣೆ ಹೊಡೆದಿದ್ದು. ನೀವೇನು ಮೇಲೆ ಪಾಣೆ ಹೊಡೆದಿದ್ದು ಅಂತಿರ್ಬೋದು ನೀವು. ಪಾಣೆ ಹೊಡೆದದ್ದು ಬಾನ ಎಲ್ಲರಿಗೂ ಇಷ್ಟ ಆಗ್ತದೆ ನೋಡ್ರಿ. ನಮ್ಮಲ್ಲಿ ಸಂಜೆ ಮಾಡಿ ಬಾರಾಡ್ತಂದ್ರೆ ಮತ್ತು ಮುದ್ದಮ್ ಜಾಸ್ತಿ ಮಾಡ್ತೇವ್ರಿ ನಾವು. ಮರುದಿವ್ಸ ಪಾಣೆ ಹೊಡೆದು ಬಾನ ಅಷ್ಟು ಇಷ್ಟಪಡ್ತಾರೆ ಆಮೇಲೆ ಎಲ್ಲರೂ. ಪರ್ಸ್ನಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ. ಬಿಳಿ ಅನ್ನೋದಕ್ಕಿಂತ ಆ ಥರ ಪಾಣೆ ಕೊಟ್ಟದು ಊಟ ಮಾಡ್ತೀವ್ರಿ. ಇಲ್ಲಿ ನೋಡ್ರಿ, ಚಿನ್ನು ಇನ್ನ ಜಳಕ ಮಾಡಿಲ್ಲ. ಆಕಿಂದ ಅಭ್ಯಾಸ ನಡೆದದ. ಅದಕ್ಕೆ ಆಕಿ ಏನು ಮೈ ತಕೊಂಡು ಪೂಜೆ ಮಾಡಿ ಸಾಲಿಗೆ ಹೋಲಕ್ಕೆ ಲೇಟ್ ಆಗ್ತದೆ ಹೇಳಿ ಎಲ್ಲ ಒಂದು ಜಾಸ್ತಿ ಹೂವು ಹೊಡೆದೀವ್ರಿ. ಎಲ್ಲ ಹೂವು ಕಡ್ಕೊಂಡು ಬಂದು ಚೆಂದಾಗಿ ಪೂಜೆ ಮಾಡಾಕತ್ತಿದ್ದೆ ನೋಡ್ರಿ ನಾನೇ. ಆಕಿ ಅವ್ರ ಪಪ್ಪಾಗ ಒಯ್ದು ನೀರು ಕೊಡ್ಲತ್ತೀವ್ರಿ. ಅವ್ರಿಗೆ ಜಳಕ ಐತಂದ್ರೆ ಮೊದಲು ಊಟರೇ ಬೇಕ್ರಿ. ಯಾಕಂದ್ರೆ ಚಾದ ಜಾಸ್ತಿ ಕುಡಿಯಂಗಿಲ್ರಿ ನಾವು. ಯಾರು ಚಾನೇ ಕುಡಿಯಂಗಿಲ್ಲ. ಹಿಂಗೆ ಯಾವಾಗಾರೇ ನೋಡ್ರಿ. ದಿನಾಲು ಚಾದ ರೂಢಿ ಇಲ್ರಿ ನಮಗೆ. ಅದಕ್ಕೆ ಇದು ಒತ್ತಾಟ ಮಾಡಿಬಿಟ್ಟು ಅಡ್ಗೆ ಕೂತಂದ್ರೆ ಅಡ್ಗೆ ಒತ್ತಾಟ ಆಗ್ತದಲ್ರಿ.
ಆ ಕಡೆ ಹಿಟ್ಟು ಭೀ ನಾದಿಟ್ಟಿದ್ರೆ ಹಂಗೆ ಮತ್ತು ಅನ್ನ ಪಾಣೆ ಹೊಡೆದಿದ್ದ. ಸೋನುಂದು ಊಟ ಬೇಗಿತ್ತು ನೋಡ್ರಿ. ಊಟ ಮಾಡಿ ಹಿಡಿಯೋ ಮಾಡ್ಯಾನ್ರಿ ಅವ. ಇಲ್ಲಿ ನೋಡ್ರಿ ಹಾಗೆ ಪುಂಡಿ ಪಲ್ಲೆ ಕುದಿಯಕ್ಕೆ ಇಟ್ಟಿದ್ದೆ. ನಾ ಪುಂಡಿ ಪಲ್ಲೆ ಕುದ್ಲಿಕ್ಕೆ ಇಟ್ಟೆ ಬೂಜಿ ರಂಗೋಲಿ ಹಾಕೋದು ಮಾಡ್ದೆ. ಇಲ್ಲಿ ಪುಂಡಿ ಪಲ್ಲೆ ಅಂತೂ ಕುದ್ದದ. ಈ ಬುಟ್ಟ್ಯಾಗ ಹಾಕಿದ, ಬುಟ್ಟ್ಯಾಗ ಆರ್ಯದ್ರಿ. ಈಗ ಇವತ್ತು ಹಿಂಡಿ ಕುಕ್ಕರ್ದಾಗ ಹಾಕ್ಲತ್ತಿದ್ ನೋಡ್ರಿ. ಈ ಕುಕ್ಕರ್ ಅನ್ನ ಮಾಡೋದ ಅದ್ರಾಗ ಇರ್ಲಿಕ್ಕಂತ ಹೇಳಿ ಅದ್ರಾಗ ಹಾಕಾಗತ್ತೀನಿ ನೋಡ್ರಿ. ಕಡೆ ಹಿಟ್ಟು ಭೀ ಕಾಣಿಸ್ತದೆ ನಿಮ್ಗೆ. ಹಿಟ್ಟು ನಾದಿಟ್ಟಿದ ನೀರು ಹಾಕ್ಲತ್ತಿದ್ ನೋಡ್ರಿ. ಎಷ್ಟು ಬೇಕು ಅಷ್ಟು ನೀರು. ಮತ್ತು ಈ ಕಡೆ ಒಂದು ಸ್ವಲ್ಪ ಅಕ್ಕಿ ಕೇರಿಟ್ಟಿದ್ರಿ ಪುಂಡಿ ಪಲ್ಯಾಗ ಹಾಕಿ ಮಾಡ್ಬೇಕಂತ ಹೇಳಿ ಇಲ್ಲಿ ನೋಡ್ರಿ ಅಕ್ಕಿ ಹಾಕಾಗತ್ತಿದ. ಏನೂ ಹಾಕಿಲ್ರಿ ಇದಕ್ಕೆ. ಫಕ್ತ್ ಅಕ್ಕಿ ಮತ್ತು ಪುಂಡಿ ಪಲ್ಯ ಎರಡೇ ಕುದಿಸಿನ್ ನೋಡ್ರಿ. ಮಸ್ತ್ ಆಗ್ತದ್ರಿ ಈ ಥರ. ಇಲ್ಲಿ ನೋಡ್ರಿ ಹಾಗೆ ಯಜಮಾನ್ರಿಗೆ ಒಂದು ಸ್ವಲ್ಪ ಅನ್ನ ನೀರು ಕೊಡಾಗತ್ತಿದ. ಅವರು ಒಂದು ಸ್ವಲ್ಪ ನಾಷ್ಟ ಆದಂಗೆ ಐತಲ್ರಿ. ಮತ್ತು ಊಟಿಗೆ ನಾಟ ಗಡ್ಬಡಿ ಮಾಡೋಂಗಿಲ್ಲ, ಅದಕ್ಕಾಗಿ ಅವ್ರಿಗೆ ಹಾಕಿಕೊಟ್ಟಿದ್ದ. ಈ ಕಡೆ ಹಾಗೆ ದೇವ್ರ ಪೂಜೆ ಮಾಡ್ಬೇಕಂತೇಳಿ ದೇವ್ರು ತುಂಬಿಟ್ಟಿದ್ದ. ಇಲ್ಲಿ ಜಗಲಿ ಒರ್ಸಕ್ಕೆ ಅರ್ಬಿ ಒಂದು ಇಟ್ಟೀನಿ. ಮೊದಲು ಜಗಲಿ ಎಲ್ಲ ಕ್ಲೀನ್ ಒರೆಸ್ಕೊಂಡು ಇಲ್ಲಿ ದೇವ್ರ ತಿಕ್ಕಾಗತ್ತೀನಿ ನೋಡ್ರಿ. ಚಿನ್ನು ಜಳಕಕ್ಕೆ ಹೋಗಿಳು. ಸೋನು ಆ ಕಡೆ ಮ್ಯಾಲ್ಗುಡಿ ಕಡೆ ಹೋಗಿನ್ರಿ. ಹಿಡಿಯೋ ಮಾಡೋರು ಯಾರಿದ್ದಿಲ್ಲ. ಅದ್ರ ಸಂಬಂಧ ನಾನೇ ಒಂದು ಕೈಲೇ ಒಂದು ಸ್ವಲ್ಪ ಹಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿನಿ. ಆಮೇಲೆ ಜಳಕ ಮಾಡಿ ಬಂದು ಚಿನ್ನು ಹಿಡಿಯೋ ಮಾಡ್ಯಾವ್ರಿ. ಒಂದು ಸ್ವಲ್ಪ ಇಲ್ಲಿ ಪೂಜೆ ಮಾಡಿ ಹೂವು ಏರ್ಸ್ಲತ್ತಿದ್ ನೋಡ್ರಿ. ಒಂಥರ ಮನ್ಸಿಗೆ ಸಮಾಧಾನ ನೋಡ್ರಿ ಈ ಥರ ಪೂಜೆ ಮಾಡಿದ್ರೆ. ಹುಡುಗರು ಬೇಸರ ಮಾಡ್ಕೋತಾವ್ರಿ. ನನಗೆ ಅಡ್ಗೆ ಜುಂಬ್ರ ಕಿಂತೆಲಿ ಇಕ್ಕೋದು, ಸಾಲಿಗೆ ಡಬ್ಬ ಮಾಡೋದು, ಕಟ್ಟೋದು, ಉಣಿಸೋದು, ಹಿಂಗೆ ಒಂದಾಗನೂ ಒಂದು ಕೆಲಸ ಇರ್ತಾವಲ್ರಿ. ಅದ್ರ ಸಂಬಂಧ ಗಡ್ಬಡಿ ಆಗ್ತದ. ಮತ್ತು ಮೈ ತೊಗೊಂಡು ಒಂದು ಸ್ವಲ್ಪ ಪೂಜೆ ಮಾಡ್ದವು ಅಂದ್ರೆ ಹಾರ ಆಗ್ತದ ಅಂತ ಹೇಳಿ ನಾ ಬಡ್ದಾಡ್ತೀನಿ ರೀ. ಅವ್ರು ಇನ್ನೂ ಹೋಮ್ವರ್ಕ್ ಅದ, ಅದು ಅದ ಇದು ಅದ ಅಂದು ಇಟ್ಕೊಂಡು ಕುಡಿರ್ತಾರೆ. ಅದಕ್ಕಾಗಿ ನಾನೇ ಮಾಡೀನಿ ನೋಡ್ರಿ ಇವತ್ತು. ನೀವು ಯಾರೂ ಮಾಡೇ ಬೇಡ್ರಿ ಅಂತೇಳಿ ನೋಡ್ರಿ. ಎಷ್ಟು ಮಸ್ತಾಗಿ ದೇವ್ರ ತಿಕ್ಕಿದ. ದೇವ್ರ ಪೂಜೆ ಅಂತೂ ಸೂಪರಾಗಿ ಆಗ್ಯದ ನೋಡ್ರಿ ಫ್ರೆಂಡ್ಸ್. ಕಡೆ ಹಂಗೆ ನೀರು ಬಂದಿವ್ರಿ. ಸೋನು ನೀರು ಬಿ ತುಂಬ್ಲತ್ತಿದ. ಇಲ್ಲಿ ನೋಡ್ರಿ ಪೂಜೆ ಯಾವ ರೀತಿ ಆಗ್ಯದ. ಹಾಗೆ ಪೂಜೆ ಮಾಡೋಣ ಈಕಿ ತಲೆ ಇಕ್ಕಿಬಿಟ್ಟು ನೋಡ್ರಿ ಚಿನ್ನುಗೆ. ಯಾಕಂದ್ರೆ ಈಗ ಚಪಾತಿ ಮಾಡ್ಲಿಕ್ಕೆ ಕೂತಂದ್ರೆ ಅದು ಪುಂಡಿ ಪಲ್ಯ ಭೀ ಕುದ್ಲಿತ್ತಿತ್ತಲ್ರಿ. ಈಗ ಚಪಾತಿ ಮಾಡ್ಲಿಕ್ಕೆ ಕೂತಂದ್ರೆ ಚಪಾತಿ ಮಾಡೋದು ಲೇಟ್ ಆಗ್ತದೆ. ಆಕಿ ಸಾಲಿಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದ್ರಿ. ತಲೆ ಇಕ್ಬಿಟ್ಟು ಚಪಾತಿ ಮಾಡ್ಕೊತ ಕೂತಂದ್ರೆ ಆಕಿ ತಾನೇ ಊಟ ಮಾಡಿ ಡಬ್ಬ ಕಟ್ಕೊಂಡು ಹೋತಾಳ. ಅದಕ್ಕಾಗಿ ಪೈಲೆ ತಲೆ ಇಕ್ಕಿಬಿಟ್ಟು ಆಮೇಲೆ ಚಪಾತಿ ಮಾಡೀನಿ ನೋಡ್ರಿ. ತಡ್ಕಂತರು ಸಿಕ್ಕಾಪಟ್ಟೆ ಹಾಕೊಂಡಿವ್ರಿ ಇವತ್ತು. ತಡ್ಕ ತೊಯ್ಸ್ಕೊಂಡಾಡ್ರಿ ಮೈ ತಗೊಳಿಗೆ ಮ್ಯಾಲೆ ಕಟ್ಕೊಂಡು ತಗೋಬೇಕಲ್ರಿ. ಈಸ್ ದಿನ ಒಂದು ಸ್ವಲ್ಪ ಸಣ್ಣ ಇದ್ದು ಕೂದಲ ಅವು ಮೈ ತಗೊಳಿಗೆ ತೊಯ್ತಿತ್ಲ. ಈಗ ತೊಯ್ಲಿಗತ್ತಾವ. ಆಕೆ ಹಾಗೆ ತಗೊಂಡ ಒಟ್ಟ ಹಣಿಗ್ಯಾಗ ಸಿಕ್ಕಿ ಬೀಳೋಗತ್ತವ್ರಿ ಅವು. ಗಡ್ಬಡಿಗೆ ಆಗಿ ಪಟ್ 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 ತಲೆ ಇಕ್ಲತ್ತಿದ್ ನೋಡ್ರಿ. ಸೋನು ಆ ಕಡೆ ಹಂಗೆ ಅವ್ರ ಮೋಟ್ರ್ ಚಾಲು ಹೋಗಿತ್ತು. ಎಲ್ಲ ಕುಡಿಯೋ ನೀರುಗಳು ತುಂಬದ, ಒಟ್ಟು ಡ್ರಮ ಬ್ಯಾರೆಲ್ಗಳು ತುಂಬಿ ಅವ್ರ ಪಪ್ಪ ಗಾಡಿ ಒಂದು ತೊಳೆದ್ರಿ. ಇಲ್ಲಿ ನೋಡ್ರಿ ತಲೆ ಇಕ್ಕದಂತೂ ಆಯಿತು. ಈಗ ಪುಂಡಿ ಪಲ್ಯ ಕುದ್ದದ ಮುಗಿಸೋಣ್ರಿ. ಈಗ ಪುಂಡಿ ಪಲ್ಯ ಇಲ್ಲಿ ನೋಡ್ರಿ ಮಸಾಲೆ ಬಿ ತೊಗೊಂಡಿನಿ. ಪುಂಡಿ ಪಲ್ಯ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಕುದ್ದಿತ್ತು ನೋಡ್ರಿ. ಹಣ್ಣಾಗಿ ಪಲ್ಯ ಬಿ ಎಳೋಕಿತ್ತಲ್ರಿ. ಭಾಳ ಚಂದ ಕುದ್ದಿತ್ತು ಪುಂಡಿ ಪಲ್ಯ. ಇಲ್ಲಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲತ್ತಿದ. ಸ್ವಲ್ಪ ಜೀರಿಗೆ ಹಾಕ್ಲತ್ತಿದ್ ನೋಡ್ರಿ. 2 ಸರಿ ಹಾಕಿನ ಜೀರಿಗೆನೇ. ಮತ್ತು ಒಂದು ಸ್ವಲ್ಪ ಅಜ್ವೇನಿಗೆ ಸ್ವಾದ ಆಗ್ತದ ನೋಡ್ರಿ ಪುಂಡಿ ಪಲ್ಯ. ಜೀರಿಗೆ ಅಜ್ವೇನ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ದೇವು ಅಂದ್ರೆ ಮಸ್ತ್ ಆಗ್ತದ. ಒಂದು ಸ್ವಲ್ಪ ಅರಿಶಿನ ಹಾಕ್ಲತ್ತೀನಿ ನಾ. ಮತ್ತು ಇಟ್ಟೆಲ್ಲ ಹಾಕಿ
ಗರ 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 ತಿರುವಿ ಮುಗಿಸುನ್ರಿ ಇದಕ್ಕೆ ರೇವ್ಗಿಲಿ ಈ ಥರ ನುಣ್ಣಗೆ ಮುಗಿಸಿದೇವಂದ್ರೆ ಮಸ್ತ್ ಪುಂಡಿ ಪಲ್ಯ ಆತದ ನೋಡ್ರಿ. ಈಗ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲ್ದು ಎಣ್ಣೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕೈ ಆಡಿ ಬಿಡೋದ್ರಿ ಮ್ಯಾಗ ನೋಡ್ರಿ. ಇಲ್ಲಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಮ್ಯಾಗ ಎಣ್ಣೆ ಹಾಕದ್ರಿ. ಕೊತ್ತಂಬರಿ ಅಂತೂ ನಮ್ಮಲ್ಲೇ ಬಂದದ್ದು ನೋಡ್ರಿ ಪಲ್ಯಕ್ಕೆ ಹಾಕಪ್ಲೆ ಫ್ರೆಶ್ ಅದಕ್ಕೆ ಕೊತ್ತಂಬರಿ ಹಾಕಿ ಕೈ ಆಡಿಸಿಬಿಟ್ಟು ನೋಡ್ರಿ. ಈಗ ಲಗೂಟ ಚಪಾತಿ ಮಾಡ್ಬೇಕು. ಈಗ ಟೈಮ್ ಇಲ್ಲಲ್ರಿ. ಇಲ್ಲಿ ನೋಡ್ರಿ ಚಪಾತಿ ಅಂತೂ ಮಾಡಾಕತ್ತಿದ್ದು ಹಾಗೆ. ಈಗ ಚಿನ್ನುಗೆ ಊಟಕ್ಕೆ ಕೊಡ್ತೀನಿ ರೀ. ಮೊದಲು ಉಳ್ಳುಗು ತಾಡ್ರಿಕ್ಕೆ ಹೆಂಗೆ ಆಕೆ ಇಟ್ಕೊಂಡು ಡಬ್ಬ ಕಟ್ಕೊಂಡು ಹೋದವಂದ್ರೆ ಅರ್ಧ ಕೆಲಸ ಹಾರಾತದ ನೋಡ್ರಿ. ಇಲ್ಲಿ ನೋಡ್ರಿ ಚಪಾತಿ ಮಾಡ್ಲತ್ತಿದ್ದು ಹಾಗೆ. ಇಲ್ಲಿ ನೋಡ್ರಿ ಚಿನ್ನೊಂದು ಐತೆಲ್ಲ ರೆಡಿ ಆಗ್ಯಾಳ. ಸಾಲಿಗೆ ಹೊಂಟಾಳ. ಬಾಯಿ ಮಾಡ್ಲತ್ತ ನೋಡ್ರಿ. ನೋಡ್ರಿ ಅಕ್ಕಿನ ಭೀ ಕಾಲು ಕಿತ್ತಲ್ರಿ ಹೋಲಕ್ಕೆ. ಇಲ್ಲಿ ನೋಡ್ರಿ ಹಾಗೆ ಚಪಾತಿ ಹಿಟ್ಟು ಮಾಡಿ ಪಟ್ ಅಂತ ಹೇಳಿ ಲೈಟ್ ಹೋಗ್ತಾವ್ರಿ 10:00 ಅಟ್ರದಾಗ ಇವು ಅಕ್ಕಿ ನೆನೆ ಹಾಕಿದ್ರಿ. ನಾ ಸಂಜೆ ಮಾಡೇನೆ ಉದ್ದಿನ ಬ್ಯಾಳೆ ಅಕ್ಕಿ ನೆನೆ ಹಾಕಿದ. ಅವು ಮಿಕ್ಸಿ ಮಾಡ್ಬೇಕಲ್ರಿ. ಇಲ್ಲಾಂದ್ರೆ ಸಂಜೆ ಮಾಡಿ ಒಂದು ಸ್ವಲ್ಪ ನಾಳೆ ಮುಂಜಾನೆ ಒಂದು ಸ್ವಲ್ಪ 2 ಹೊತ್ತು ಆಗ್ತದ. ದೋಸೆ ಇಡ್ಲಿ ಮತ್ತು ಪಡ್ಡ ಏನು ಮಾಡಿದ್ರು ಭೀ ಆಗ್ತದ ಅಂಥೇಳಿ ಒಂದು ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿದ್ರಿ ನಾ ಅಕ್ಕಿ. ಅದಕ್ಕೆ ಮಿಕ್ಸಿ ಮಾಡಾಕತ್ತೀನಿ ನೋಡ್ರಿ. ಮಿಕ್ಸಿಗೆ ಹಾಕ್ಲತ್ತಿದ್ದು ಲೈಟ್ ಹೋದು ಅಂದ್ರೆ ಮತ್ತು ರಾತ್ರಿ 7:30 ಲೈಟ್ ಬರ್ತಾವೆ. 7:30 ಮಳೆ ಮಾಡಿದೆನಾ ಬರ್ತಾವೆ ಬರ್ಲತ್ತ ಹೇಳಿ ಲೈಟ್ ಹೋಗಾರ್ದಾಗ ಅದಿಟ್ಟು ಮಿಕ್ಸಿ ಮಾಡಿದೆ ನೋಡ್ರಿ. ಒಂದು ಆಗರ್ದಾಗ ಒಂದು ಬಿಡು ಇಲ್ಲ ನನಗೆ ಕೆಲಸ ನೋಡ್ರಿ ಮುಂಜಾನ್ಯಾಗ. ನೋಡ್ರಿ ಒಟ್ಟು ಮಿಕ್ಸಿಗೆ ಮಾಡಿ ಈಗ ಎಲ್ಲ ಮಿಕ್ಸ್ ಮಾಡಿ ಒಂಜುವ ಮಾಡಿ ಡಬ್ಬ್ಯಾಗ ಹಾಕಿ ಮುಚ್ಚಿ ಮ್ಯಾಗ ಇಟ್ಬಿಡನ್ರಿ. ಅವಕ್ಕೆಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ. ಒಂದು ಸ್ವಲ್ಪ ಮಿಕ್ಸರ್ಗೆ ಇದು ಒಂದು ಸ್ವಲ್ಪ ಸಿಡ್ದಿತ್ತಲ್ರಿ. ಇದೆಲ್ಲ ಒರೆಸಿ ಎಲ್ಲ ಭಾಳ ಎತ್ತಿಟ್ಟು ಜಾಡಿಸಿ ಕಸ ಹುಡುಗಿ ಭಾಂಡೆ ಅಂತೂ ಕೇಳಂಗಿಲ್ಲ ನೋಡ್ರಿ. ಅಷ್ಟು ಭಾಂಡೆ ಬಿದ್ದೀವು. ನೀನು ಬಿಸ್ಕಿಟ್ ತಂದಿದ್ರಿ. ಅವು ಚಿನ್ನು ಮುಂಜಾನೆ ಎದ್ದು ಚಹಾ ಮಾಡಿವು. ಮಸ್ತ್ ಮಾಡಿವು ನೋಡ್ರಿ. ಚಹಾ ಬಿಸ್ಕಿಟ್ ತಿಂದಿದ್ದೆವು. ಅದಕ್ಕೆ ಚಹಾದ ಗೋಣಿ ಇತ್ತು ನೋಡ್ರಿ ಮೊಸರೆ. ಇಲ್ಲಿ ನೋಡ್ರಿ ಇದು ಕುಕ್ಕರ್ ನಾನು ಪುಂಡಿ ಪಲ್ಯ ಬೊಗಣೆ ತಗ್ಲಿತ್ತಿದ್ದದೆ. ಇದು ಕುಕ್ಕರ್ ಆ ಕಡೆ ಎತ್ತಿ ಇಡೋದಾಗ್ತದ. ಈಗ ಬೊಗಣೆಗೆ ತೆಗೆದಿಟ್ಟೆ ಅಂದ್ರೆ ಕುಕ್ಕರ್ ತಿಕ್ಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ಕುಕ್ಕರ್ದ ಖಾಲಿ ಮಾಡ್ಲತ್ತೀವಿ ನೋಡ್ರಿ ಎಲ್ಲ ಭಾಂಡ್ಯಾಗಳು. ಈಗ ಒಟ್ಟು ಭಾಂಡೆ ತಿಕ್ಕಿಬಿಟ್ಟಂದ್ರೆ ಮತ್ತು ಸಂಜೆ ಟೈಮಿಗೆ ಜಾಸ್ತಿ ಇರಲ್ರಿ. ಒಂದು 4 ಗಂಗಾಳಗಳು ಇಟ್ಟೇ ಇರ್ತಾವ್ರಿ ಉಂಡುದು. ಬಾನ್ ಭೀ ಒಂದು ಸ್ವಲ್ಪ ತಗ್ಲಿತ್ತೀವಿ ನೋಡ್ರಿ. ಚಿನ್ನು ಉಣಂಗಿಲ್ಲ ರೀ ಬಾನ. ಸೋನು ನಾ ಅವ್ರ ಪಪ್ಪ 3 ಮಂದಿ ಉಣ್ತೇವೆ ನೋಡ್ರಿ. ಅಷ್ಟು ಬಾಂಡೆ ಅಂತೂ ಗೋಳೆ ಮಾಡ್ದೆ. ಒಂದು ಬೊಗಣೆಗೆ ಎದ್ದು ನೋಡ್ರಿ ಅದು ಪುಂಡಿ ಪಲ್ಯ. ಇಲ್ಲಿ ನೋಡ್ರಿ ಹಾಗೆ ಗ್ಯಾಸ್ ಕಟ್ಟಿ ಒಂದು ಸ್ವಲ್ಪ ಒರೆಸ್ಲತ್ತಿದ. ಗ್ಯಾಸ್ ಕಟ್ಟಿ ಗ್ಯಾಸ್ ಒರೆಸಿ ಎತ್ತಿಟ್ಟಂದ್ರೆ ಮರ್ದಿನ ಮುಂಜಾನೆ ತನ ನಿಂಚಿತೈತೆ ನೋಡ್ರಿ. ಅವಾಗಿಂದವಾಗ ಒರೆಸ್ಬಿಟ್ಟೆ ಆದ್ರೆ ಬೇಸರ ಆಗಂಗಿಲ್ಲ ರೀ. ಮತ್ತು ಹಿಂದಿಂದ ಎತ್ತಿಟ್ಟು ಒರೆಸ್ಬೇಕಂದ್ರೆ ಜೀವ ಅಲ್ಲತ್ತದ ನೋಡ್ರಿ. ಅದಕ್ಕಾಗಿ ಇಲ್ಲಿ ಒರೆಸಿಬಿಟ್ಟ ಕಟ್ಟಿ ಎಲ್ಲ ಕ್ಲೀನ್ ಒರೆಸ್ತದ ನೋಡ್ರಿ. ಈ ಕಡೆ ಎಲ್ಲ ಜಾಡಿಸಿ ಕಸ ಹೊಡಿ ಬಿಡ್ಬೇಕಂತೇಳಿ. ಇಲ್ಲಿ ನೋಡ್ರಿ ಇದು ಎಣ್ಣೆ ಮಿಳಿ ಎಲ್ಲ ಸುತ್ತೆಲ್ಲ ಎಣ್ಣೆ ಆಗಿತ್ತು. ಅಲ್ಲಿ ತೆಳಗ ಭೀ ಎಣ್ಣೆ ಕಾಣಿಸ್ತದೆ ನೋಡ್ರಿ. ಇಲ್ಲಿ
ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಚ್ಚಿ ಮೆಳಿಗೆ ಭೀ ಒರೆಸ್ದ ಮತ್ತು ಇಲ್ಲಿ ನೆಲಕ್ಕೆ ನೋಡ್ರಿ ಈ ಥರ ಹಿಟ್ಟು ಹಾಕಿ ಒರೆಸ್ದೇವಂದ್ರೆ ಒಟ್ಟು ಎಣ್ಣೆದು ಅಂಶನೇ ಹೋಗಿಬಿಡ್ತದೆ ನೋಡ್ರಿ. ಜಾಡಿಸಿ ಕಸ ಹುಡುಗಿ ಮ್ಯಾಪ್ ಪರಿಶಿ ಒರೆಸಿದ್ರಿಗೆ ಇಲ್ಲಿ ಎಣ್ಣೆ ಚೆಲ್ಲು ಜಾಗ ಅಂತ ಹೇಳಿ ಗೊತ್ತೇ ಆಗಂಗಿಲ್ಲ ನೋಡ್ರಿ. ಒಟ್ಟು ಸಾಬೂನು ಹಚ್ಚಿ ಭೀ ತೊಳಿಬೋದು ರೀ. ಅಂದ್ರೆ ಇದು ಕಚ್ರ ಬಿದ್ದಿತ್ತು ರೀ ಅಲ್ಲಿ ಎಲ್ಲ ಕಸ ಹುಡುಗ್ಲಿಕ್ಕೆ ಅನುಕೂಲ ಆಗಲ್ಲ ಅಂಥೇಳಿ ಆ ರೀತಿ ಮಾಡೋದು ನೋಡ್ರಿ. ಭಾಳ ಊಟನೇ ಹೊಂಡ್ತದೆ ನೋಡ್ರಿ ಹಂಗೆ ಹಿಟ್ಟು ಹಚ್ಚಿ ತಿಕ್ಕದ. ಇಲ್ಲಿ ನೋಡ್ರಿ ಹಾಗೇನೆ ಜಾಡಿಸಿ ಕಸ ಹುಡುಗ್ಲತ್ತಿದ. ಜಾಡಿಸಿ ಕಸ ಹುಡುಗಿ ಪರಿಶಿ ಒರೆಸ್ಬೇಕಂತ ಹೇಳಿ ಎಲ್ಲ ಹುಡ್ಕೊಳತ್ತಿದ್ ನೋಡ್ರಿ. ನೋಡ್ರಿ ಇಲ್ಲಿ ಹಾಗೆ ಪರಿಶಿ ಇಟ್ಟು ಒರೆಸಲತ್ತೀವಿ. ಮೊತ್ತಾಟೆಲ್ಲ ಮಾಡ್ಕೊಂಡು ಹೋದೆವು ಅಂದ್ರೆ ಒಗ್ಯಾಣ ಭಾಂಡೆ ಮಾಡೋಕೆ ಅನುಕೂಲ ಆಗ್ತದೆ ಹೇಳಿ ಹಾಗೆ ಪರಿಶಿ ಇಟ್ಟು ಒರೆಸ್ಲತ್ತಿದ್ದು ನೋಡ್ರಿ. ಎಷ್ಟು ಕೆಲಸ ಮಾಡಿದ್ರೆ ಸರಿಯಂಗಿಲ್ಲ ನೋಡ್ರಿ. ಇಲ್ಲಿ ನೋಡ್ರಿ ಇದು ಎಲ್ಲ ಬೋಳು ಇತ್ತಲ್ಲ, ಬೋಳು ಭೀ ಎಲ್ಲ ಒರೆಸ್ಕೊಂಡು ಬಂದೀನಿ ನೋಡ್ರಿ. ಕೂಲಿ ಒರೆಸಿ ಬೋಳು ಎಲ್ಲ ಒರೆಸ್ಕೊಂಡು ಬಂದಿದ. ಭಾಂಡೆ ಭೀ ಒಯ್ದು ಒಳ ಮಾಡಿ ಇಟ್ಟಿದ್ರಿ. ಆಯ್ತು ನೋಡ್ರಿ ಒರೆಸೋದಂತ್ರು. ವರ್ಷದ ಸೋನು ಚಂದ ಹಿಡಿಯೋ ಮಾಡಿಲ್ರಿ, ಮಸ್ತ್ ವರ್ಷಿದ್ನ ಅವ. ಇಲ್ಲಿ ಸಂಧ್ಯಾಗ ನಿಂತು ಎಲ್ಲಿ ಏನು ಮಾಡ್ಯಾನೋ ಹಿಡಿಯೋನೇ ಚಂದ ಕ್ಲಿಯರ್ ಬಂದಿಲ್ಲ ನೋಡ್ರಿ. ಎಲ್ಲ ಕ್ಲೀನಾಗಿ ವರ್ಷಿದ. ಇಲ್ಲಿ ಹಾಗೆ ವರ್ಷಿ ಒಗ್ಯಾಣ ಬಡ್ದು ನೋಡ್ರಿ. ಒಗ್ಯಾಣ ಹೋಗೋದು ಹಾಕಿ ಮಳೆಗಾಲ ದಿನ ಇಲ್ರಿ. ಈಗ ಮೊದಲು ಒಗ್ಯಾಣ ಹೋಗೋದು ಹಾಕಿದೆ ಅಂದ್ರೆ ಒಂದು ಸ್ವಲ್ಪ ಆರ್ತಾವ. ಇಲ್ಲಾಂದ್ರೆ ಲಗೂಟ ಅರ್ಬಿನೇ ಒಣಗಂಗಿಲ್ಲ ರೀ. ಅದಕ್ಕಾಗಿ ಭಾಂಡೆ ಹಿಂದಿನ ತಿಕ್ಕಿದ್ರೆ ಆಯ್ತು ಅಂತ ಹೇಳಿ ಮೊದಲು ಒಗ್ಯಾಣ ಹೋಗೋದು ಹಾಕ್ದೆ ನೋಡ್ರಿ. ಒಗ್ಯಾಣ ಏನು ಜಾಸ್ತಿ ಇದ್ದಿತ್ತಿಲ್ರಿ ಇವತ್ತು, ಒಂದು ಸ್ವಲ್ಪ ಇದ್ದು. ಇವು ಗಾಳಿಗೆ ಹಾರ್ತಾವ್ರಿ. ಆ ಕಡೆ ಆ ಮುಂದಿನ ಬಿದ್ರಿಗೆ ಹಾಕೋಣ ಅಲ್ಲಿ ಎಲ್ಲ ನೀರಾಗ ತುಂಬಿರ್ತೇವೆ, ನೀರಾಗ ಹಾರಿ ಬೀಳ್ತಾವ ಅಂಥೇಳಿ ಇಲ್ಲಿ ಹಾಕಿದೆವು ಅಂದ್ರೆ ಈ ಕಡೆ ಅಷ್ಟು ಹಾರಂಗಿಲ್ಲ ನೋಡ್ರಿ. ಇಲ್ಲಿ ನೋಡ್ರಿ ಹಂಗೇನೆ ಭಾಂಡೆ ತಿಕ್ಬೇಕಂತೇಳಿ ಭಾಂಡೆ ತೊಗೊಂಡಿದ್ದ. ಮೊಸರು ಅಂತರೂ ಜಾಸ್ತಿ ಒಂದು ಬುಟ್ಟಿ ಮೊಸರು ಆಗಿತ್ತು ನೋಡ್ರಿ. ಎಮ್ಮೆ ಕುಡಿತದ್ರಿ ಮೊಸರು, ಇದೇನಿಲ್ಲ. ಮುಂಜಾನ್ಯಾಗ ಬಿಸಿಲು ಬಿದ್ದಿತ್ತು. ಈಗ ಮಾಡ್ಬತ್ತು ಮತ್ತು ನಾವು ಭಾಂಡೆ ತಿಕ್ಕಿ ಎಲ್ಲ ಮಾಡಿ ಕಡಿಗಾಗಾರ ಮತ್ತು ಒಂದು ಸರ ಜಗ್ಗಿ ಮಳಿನೂ ಬತ್ತು ನೋಡ್ರಿ. ಮುಂಜಾನೆ ನೋಡ್ರಿ ಎಲ್ಲ ನೀವು ಎಷ್ಟು ಬಿಸಿಲು ಕಡಕ್ಕೆ ಬಿದ್ದಿತ್ತು ರೀ. ಯಾವಾಗ ಏನು ವಾತಾವರಣ ಚೇಂಜ್ ಆಗ್ತದೆ ಗೊತ್ತೇ ಆಗಂಗಿಲ್ಲ ನೋಡ್ರಿ. ಫುಲ್ ಮಾಡೈತೆ ನೋಡ್ರಿ. ಈಗ 11 ಗಂಟೆ ಆಗ್ಯದ. ನಾ ಭಾಂಡೆ ತಿಕ್ಕಾಳಿಗೆ ಟೈಮ. ಇಲ್ಲಿ ನೋಡ್ರಿ ನಾ ಭಾಂಡೆ ತಿಕ್ಕದು ನೋಡಿ ಎಮ್ಮಿ ನನಗೆ ನಮ್ಮ ಕಡೆ ನೋಡ್ತದ, ಹಿಂಗೆ ಮಾಡ್ತದೆ. ಭಾಂಡೆ ತಿಕ್ಕಳಿಗೆ ಮುಸ್ರಿ ಇಡ್ತೇವಲ್ರಿ, ಅದಕ್ಕೆ ಅದು ಅದೇ ಹಾದಿ ನೋಡ್ತದೆ. ಸೋನು ಇದು ಮುಸ್ರಿ ಇಟ್ಟ. ಇಲ್ಲಿ ನೋಡ್ರಿ ಹಾಗೆ ಭಾಂಡೆನೂ ಒಟ್ಟು ತಿಕ್ಕಿನಿ. ಈಗ ಒಯ್ದು ಎತ್ತಿಡೋದ್ರಿ. ಈಗ ಇಲ್ಲಿ ಹನಿ ಹೊಂಟದೇನು ಸೋನು? ಇಲ್ಲಿ ನೋಡ್ರಿ ಹಾಗೆ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಈ ಕಡೆ ಸೀತಾಫಲ ಗಿಡದಾಗ ಸೀತಾಫಲ ಹಣ್ಣಾವೇನು ನೋಡ್ಬೇಕಂತ ಹೇಳಿ ಬಂದೀನಿ. ಅಲ್ಲಿ ನೋಡ್ತಿರ್ಬೋದು ನೀವು, ಆಗಾಳೆ ಹಣ್ಣು ತೋರಿಸ್ದನ ಗುಬ್ಬಿ ಎರಡು ಚಂದ ತಿಂದಿತ್ತು ನೋಡ್ರಿ. ಸೋನು ಗಾಡಿ ಮ್ಯಾಗ ಕೂತಾನ. ಇಲ್ಲಿ ನೋಡ್ರಿ ಇವು ಹಣ್ಣಿಗೆ ಬಂದಾವ ನೋಡ್ರಿ ಸೀತಾಫಲ. ಹಸಿ ಬಿಸಿ ಕಡ್ದು ಇಡಂಗಿಲ್ಲ ರೀ ನಾವು. ಗಿಡದಾಗೆ ಹಣ್ಣು ಆದಷ್ಟು ಕೈಗೆ ಎಟ್ಟು ನಿಲಕ್ತಾವಲ್ಲ ಅಟ್ಟಿಟ್ಟು ತೊಗೊಳ್ತಿತ್ತೇವು. ಇಲ್ಲಿ ನೋಡ್ರಿ ಗುಲಾಬಿ ಹೂವಿನ ಮಗ್ಗಿ ನೋಡ್ರಿ ಎಷ್ಟು ಚಂದ ಹೊಡೆದವು. ಭಾಳ ಮಸ್ತ್ ಆತಾವ ನೋಡ್ರಿ ಗುಲಾಬಿ ಹೂವು ಅಂತರು. ಇವು ನೋಡ್ರಿ ಎಷ್ಟು ಚಂದ ಅರಳ್ಯಾವ. ಇದು ಕಾಮ ಕಸ್ತೂರಿ ಐತಿ. ಇದಕ್ಕೆ ಹಚ್ಚೂರನೇ ಹೆಂಗೆ ದೂರ ತನ ಘಮ್ 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 ವಾಸ ಬರ್ತಾವ ನೋಡ್ರಿ. ಸೇವಂತಿ ಹೂವು ಅಂತರೂ ಸಿಕ್ಕಾಪಟ್ಟಿ ಹೊಳ್ಳಿತಾವ. ಇಲ್ಲಿ ನೋಡ್ರಿ ಹಣ್ಣನ್ನು ಡ್ರ್ಯಾಗನ್ ಫ್ರೂಟ್ ಎಲ್ಲ ಖಾಲಿ ಆಗ್ಯಾವ. ಮತ್ತು ಇಲ್ಲಿ ರತಾಳ ಬೆಳಿ ಭೀ ಅದ ನೋಡ್ರಿ. ಇಲ್ಲಿ ಸೋನು ಗಿಡದಾಗ ಏರೇನ್ರಿ ಸೀತಾಫಲಕ್ಕೆ ಹಣ್ಣು ಇತ್ತಲ್ಲಿ ಒಂದು.
ತಗಲಿಗತ್ತ ನೋಡ್ರಿ. ಇದು ಹಣ್ಣೆ ಅದು ನೋಡ್ರಿ ಕಾಯಿ. ನೋಡ್ರಿ ಇದನ್ನು ಗುಬ್ಬಿ ನೋಡ್ರಿ ಹಂಗೆ ಸೊನ್ಸ್ ಹೊಡೆದ ಅಟ್ಟೆ. ಅವು ಜಾಸ್ತಿ ಹಣ್ಣಾಗೋದಿದ್ದು ಅಂದ್ರೆ ಅವು ಕೈಯಲ್ಲೇ ತೊಗೋಬೇಕಾಗ್ತದ್ರಿ. ಕೈಲಿ ತೊಳಿಲ್ಲ ಅಂದ್ರೆ ಅವು ಬಿದ್ದು ಅಂದ್ರೆ ಹೊಡಿತಾವ್ರಿ. ಅದಕ್ಕಾಗಿ ಹಂಗೆ ಸ್ಟೂಲ್ ಮೇಲೆ ನಿಂತು ತೊಗೋತೇವೆ ನೋಡ್ರಿ. ಇಲ್ಲಿ ಕಟ್ಟಿ ಮ್ಯಾಗ ಕೂತು ತಿಲ್ಲುತ್ತೀವಿ ನೋಡ್ರಿ. ಸೋನು ನಾ ಇಬ್ಬರು ಕೂತು ಇಲ್ಲಿ ಮತ್ತು ಗಿಡದಾಗ ಒಂದು ಹಣ್ಣು ಕಾಣಿಸ್ತ ನನಗೆ. ಮತ್ತು ಇಲ್ಲಿದೊಂದು ಹಣ್ಣು ತೆಗ್ದೀನಿ ನೋಡ್ರಿ. ಇವತ್ತು ಒಂದು 3-4 ಹಣ್ಣು ಸಿಕ್ಕೂರಿ ಇವತ್ತು ಬಿ ತಿಲ್ಲಕ್ಕೆ. ಈಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಐತೆ ನೋಡ್ರಿ. ಎಲ್ಲ ಕೆಲಸ ಮುಗೀತು. ಇಲ್ಲಿ ನೋಡ್ರಿ ಹಾಗೆ ಒಂದು ಸ್ವಲ್ಪ ಗಿಡದಾಗ ಒಂದೇ ಕಾಯಿ ಇತ್ತು ತೆಗಿಬೇಕಂತ ಹೇಳಿ ಹೋಗಿದ ತೆಗ್ದರಿ. ದಮ್ಮನ ಕಾಯಿ ಸಿಕ್ತ್ರಿ ಒಂದೇ. ಒಂದು ಸ್ವಲ್ಪ ಮ್ಯಾಲ್ಕನೇ ಐತ್ರಿ ಗಿಡದಾಗೆ ಏರಿನ ನೋಡ್ರಿ. ಇವತ್ತಿನ ವಿಡಿಯೋ ಮಸ್ತ್ ಬಂದದ್ರಿ ಫ್ರೆಂಡ್ಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್ ರೀ.